ವಿದ್ಯಾರ್ಥಿಗಳು ಸಂಪಾದನೆಯ ದೃಷ್ಟಿಯಿಂದ ಮಾತ್ರ ಶಿಕ್ಷಣವನ್ನು ಪಡೆಯದೆ ಜಾತಿ ಧರ್ಮ ಭೇದ ಭಾವ ಎಲ್ಲವನ್ನೂ ಮೀರಿ ಮನುಷ್ಯತ್ವಕ್ಕೆ ಬೆಲೆ ಕೊಡುವ ಸಮಾಜ ನಿರ್ಮಾಣ ಮಾಡಬೇಕೆಂದು ಸುಂಟಿಕೊಪ್ಪ ಕೂಬಾ ಮಸೀದಿ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಹೆಚ್ಚು ಈಸಾ ಖಾನ್ ಅಭಿಪ್ರಾಯಪಟ್ಟರು. 2023-24ನೇ ಸಾಲಿನಲ್ಲಿ ಮಡಿಕೇರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅತಿ ಹೆಚ್ಚು ಫಲಿತಾಂಶ ಬರಲು ಕಾರಣರಾದ ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು ಹಾಗೂ ಅಧಿಕ ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪ್ರಸ್ತುತ ದಿನಗಳಲ್ಲಿ ಒಂದೊಂದು ಕ್ರೀಡೆಗಳು ಒಂದೊಂದು ಸಮುದಾಯಕ್ಕೆ ಸೀಮಿತವಾಗ್ತಿರುವುದು ದುರದೃಷ್ಟಕರ. ಜಾತಿ ಧರ್ಮದ ಭೇದ ಭಾವ ಮರೆತು ಎಲ್ಲರೂ ಮನುಷ್ಯ ಧರ್ಮದಿಂದ ಬಾಳಬೇಕೆಂದು ಹೇಳಿದರು. ದೊಡ್ಡ ದೊಡ್ಡ ಉದ್ಯೋಗಗಳಲ್ಲಿ ಹೋಗ್ಬೋದು, ಬಹಳ ದೊಡ್ಡ ಮಟ್ಟದಲ್ಲಿ ಹಣವನ್ನು ಸಂಪಾದನೆ ಮಾಡಬಹುದು, ವಿದೇಶಗಳಲ್ಲಿ ಹೋಗಿ ಕೆಲಸಗಳನ್ನು ಮಾಡಬಹುದು, ಹಣ ಸಂಪಾದನೆ ಮಾಡಬಹುದು ಅಂತೇಳಿ. ಇದಲ್ಲ ಉದ್ದೇಶ. ವಿದ್ಯೆಯ ಉದ್ದೇಶ ಇದಲ್ಲ. ಸಂಪಾದನೆ ಮಾಡುವಂತ ಉದ್ದೇಶಕ್ಕೋಸ್ಕರ ಯಾರು ದಯವಿಟ್ಟು ವಿದ್ಯಾವಂತರು ಆಗ್ಬೇಡಿ. ವಿದ್ಯೆಯ ಉದ್ದೇಶ ಏನು ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡೋದು ವಿದ್ಯೆಯ ಉದ್ದೇಶ. ಯಾಕೆ ವಿದ್ಯಾರ್ಥಿಗಳೆಲ್ಲ ಇವತ್ತು ರ್ಯಾಂಕ್ ಸ್ಟೂಡೆಂಟ್ಗಳಾಗಿದ್ದೀರಿ, ನಾಳೆ ಏನಾಗಬೇಕು ಅಂತ ಹೇಳಿ ನಿಮ್ಮಲ್ಲಿ ಏನಾದ್ರೂ ನೀವೇ ಏನಾದ್ರೂ ಒಂದು ಗುರಿಗಳನ್ನ ಇಟ್ಕೊಳ್ತಿದ್ದೀರಿ. ಆದ್ರೆ ಅದನ್ನ ಬೇರೆ ರೀತಿ ಮಿಸ್ಗೈಡ್ ಮಾಡದೆ ನಾವು ನಿಮಗೆ ಕೊಡೋ ಸಂದೇಶ ಏನು ಅಂತ ಹೇಳಿದ್ರೆ, ವಿದ್ಯೆ ಯಾಕೆ ಮುಖ್ಯ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ವಿದ್ಯೆ ಮುಖ್ಯ. ದುಡಿಮೆ ಮಾಡ್ಲಿಕ್ಕಲ್ಲ, ದುಡಿಮೆ ಮಾಡಲಿಕ್ಕೆ ವಿದ್ಯೆಯ ಅವಶ್ಯಕತೆ ಇಲ್ಲ. ಇವತ್ತು ವಿದ್ಯಾವಂತರಿಗಿಂತಲೂ ಅವಿದ್ಯಾವಂತರು ದುಡಿಮೆ ಜಾಸ್ತಿ ಮಾಡ್ತಾರೆ ಸಮಾಜದಲ್ಲಿ. ದುಡಿಮೆ ಮಾಡೋ ಉದ್ದೇಶದಲ್ಲಿ ವಿದ್ಯಾವಂತರಾಗುವಂತ ಅವಶ್ಯಕತೆ ಇಲ್ಲ. ಸಮಾಜವನ್ನ ಕಟ್ಟಲಿಕ್ಕೆ ಒಂದು ಒಳ್ಳೆಯ ಸಮಾಜ, ನೀವು ಕೇಳ್ಬೋದು ಒಳ್ಳೆಯ ಸಮಾಜ ಅಂದ್ರೆ ಏನು ಅಂತ ಹೇಳಿ. ಎಲ್ಲವನ್ನ ಮೀರಿಸಿ ಜಾತಿ ಧರ್ಮ ಇವತ್ತು ನಾವು ನೋಡ್ತಾ ಇರ್ಬೋದು, ಎಲ್ಲವನ್ನ ಮೀರಿಸಿ ಒಂದು ಮನುಷ್ಯನ ಮನುಕುಲವನ್ನ ನಿರ್ಮಾಣ ಮಾಡುವಂತ ಒಂದು ಸಮಾಜ ಇದೆಯಲ್ಲ, ಮನುಷ್ಯತ್ವನ ಬೆಲೆ ಕೊಡುವಂತ ಒಂದು ಸಮಾಜ, ಅಂತ ಸಮಾಜವನ್ನ ಇವತ್ತು ನಾವು ನಿರ್ಮಾಣ ಮಾಡಬೇಕಾಗುತ್ತೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸರ್ವೋದಯ ಸಮಿತಿ ಅಧ್ಯಕ್ಷ ಅಂಬೇಕಲ್ ಕುಶಾಲಪ್ಪ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಮೈಗೂಡಿಸಿಕೊಳ್ಳಲು ಕರೆ ನೀಡಿದರು. ಶೈಕ್ಷಣಿಕ ಜೀವನದಲ್ಲೇ ಉತ್ತಮ ಸಾಧನೆ ಮಾಡಿ ದೇಶಕ್ಕೆ ಒಳ್ಳೆಯ ಪ್ರಜೆಯಾಗಿ ಪೋಷಕರಿಗೆ ಓದಿದ ಶಾಲೆಗೆ ಕೀರ್ತಿ ತರುವಂತೆ ಸಲಹೆ ನೀಡಿದರು. ಅಂಬೇಡ್ಕರ್ ಅವರು ಹೇಳಿರುವ ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ ಈ ಮೂರು ಮಾತುಗಳು ಎಲ್ಲರಿಗೂ ನೆನಪು ಇಟ್ಟುಕೊಂಡು ಚೆನ್ನಾಗಿ ಓದಿ ಉತ್ತಮ ಪ್ರಜೆಗಳಾಗಿ ಮಾಡಿ ನಿಮ್ಮ ಕಲಿತ ಶಾಲೆ ಕಾಲೇಜು ನಿಮ್ಮ ತಂದೆ ತಾಯಿ ಮತ್ತು ಜಿಲ್ಲೆಗೆ ಉತ್ತಮ ಕೀರ್ತಿ ತರುವಂತೆ ಬೆಳೆಯಿರಿ. ಸರ್ವರಿಗೂ ನಮಸ್ಕಾರ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಎಚ್.ಎಲ್. ದಿವಾಕರ್ ಮಾತನಾಡಿ, ಕಳೆದ 35 ವರ್ಷಗಳಿಂದಲೂ ಸಂಘಟನೆಯಿಂದ ನಿರಂತರವಾಗಿ ಶಾಲಾ ಕಾಲೇಜುಗಳಲ್ಲಿ ಸನ್ಮಾನ ಕಾರ್ಯಕ್ರಮ ಆಯೋಜಿಸುತ್ತಾ ಬರಲಾಗಿದೆ. ಶಿಕ್ಷಕರು ಕಲಿಯುಗದ ದೇವರಾಗಿದ್ದು ಮಕ್ಕಳು ಶಿಕ್ಷಕರ ಬುದ್ಧಿಮಾತನ್ನು ಕೇಳಬೇಕೆಂದು ತಿಳಿ ಹೇಳಿದರು. ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತೀವಿ. ನಮ್ಮ ಈ ಸತ್ಸಂಗವನ್ನು ಮಾತಾಡ್ತಾ ವಿದ್ಯಾಭ್ಯಾಸ ಅಂದ್ರೆ ದುಡಿಯಕ್ಕಲ್ಲ, ಸಮಾಜದಲ್ಲಿ ಒಬ್ಬ ಸಮಾಜದ ಒಂದು ಪ್ರಜೆಯಾಗಿ ಯಾವ ತರ ಇರಬೇಕು ಅದನ್ನ ಗುರುತಿಸೋಸ್ಕರ ಈ ವಿದ್ಯೆ ಅಂತ ಇರೋದು. ಮತ್ತೆ ನಿಮ್ಮಂತ ವಿದ್ಯಾರ್ಥಿಗಳನ್ನ ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ವಿದ್ಯಾರ್ಥಿಗಳನ್ನ ಮಾಡಲಿಕ್ಕೆ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನ ಮಾಡಲಿಕ್ಕೆ ಮೂಲ ಕಾರಣಕರ್ತ ನಿಮ್ಮ ಶಿಕ್ಷಕರು. ಇವತ್ತು ನಾನು ವಿದ್ಯಾರ್ಥಿ ಜೀವನದಲ್ಲಿ ನನಗೆ ತಿಂಗಳಿಗೆ 1 ಸಲ 2 ಸಲ ದೇವಸ್ಥಾನಗಳಿಗೆ ಹೋಗ್ತಾನೆ. ಸಾಲಕ್ಕೆ ಬರುವಾಗ ವಂಕರ್ಸ್ ಟೆಂಪಲ್ ಇದೆ, ಅಲ್ಲಿ ಬರ್ತಾ 3 ಗಂಟೆ ಬರ್ತಿದ್ದೆ. ನನಗೆ ವಿದ್ಯೆನೇ ಹತ್ತಿತ್ತಿಲ್ಲ. ನಾನೇನ್ ಮಾಡ್ತಿದ್ದೆ ಅಂದ್ರೆ ಆ ದೇವಸ್ಥಾನ. ಪುಸ್ತಕ ಹೇಳುತ್ತದೆ, ಒಮ್ಮೆ ನನ್ನನ್ನು ತಲೆ ತಗ್ಗಿಸಿ ನೋಡು, ಜೀವನದಲ್ಲಿ ನೀನು ತಲೆ ಎತ್ತಿ ಬದುಕುವಂತೆ ಮಾಡ್ತೇನೆ ಎಂದು. ಮೊಬೈಲ್ ಹೇಳುತ್ತದೆ, ಒಮ್ಮೆ ನನ್ನನ್ನು ತಲೆ ತಗ್ಗಿಸಿ ನೋಡು, ಜೀವನದಲ್ಲಿ ಮುಂದೆಂದು ತಲೆ ಎತ್ತದಂತೆ ಮಾಡ್ತೇನೆ. ಹಾಗಾಗಿ ಮೊಬೈಲ್ಗೆ ದಾಸರಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳದೆ ಪುಸ್ತಕ ಓದುವ ಹವ್ಯಾಸ ರೂಢಿಸಿಕೊಳ್ಳುವಂತೆ ದಲಿತ ಸಂಘರ್ಷ ಸಮಿತಿಯ ಮಡಿಕೇರಿ ತಾಲೂಕು ಸಂಚಾಲಕ ದೀಪಕ್ ಪೊನ್ನಪ್ಪ ಕಿವಿಮಾತು ಹೇಳಿದರು. ಕನ್ನಡಿಯಿಂದ ಕಿಟಕಿ ಕಡೆಗೆ ಕರ್ಕೊಂಡು ಹೋಗ್ತದೆ ಅಂತ ಬಹಳ ಅದ್ಭುತ. ನನಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಯ್ತು ಅದೊಂದು ಥಾಟ್ಸ್. ಯಾಕಂದ್ರೆ ಕನ್ನಡಿಯಲ್ಲಿ ನಾವು ನಮ್ಮನ್ನ ನಾವು ನೋಡ್ತಾ ಇರ್ತೀವಿ, ಅದೇ ರೀತಿ ನೀವು ಕಿಟಕಿ ಕಡೆಗೆ ಹೋಗಿ ನೋಡಿದ್ರೆ ಇಡೀ ಪ್ರಪಂಚ ಕಾಣುತ್ತೆ ಅಂತ ಅದ್ರದ್ದು ತಾತ್ಪರ್ಯ, ಥಾಟ್ಸ್. ನಮ್ಮನ್ನು ನಾವು ಅರ್ಥಕೊಳ್ಳೋದಂದ್ರೆ ನಾವು ಸ್ವಾರ್ಥದ ಬದುಕಿನಲ್ಲಿ ಇರ್ತೀವಿ. ಆದ್ರೆ ಶಿಕ್ಷಣ ನಿಮಗೆ ಕೊಡ್ಲಿಕ್ಕೆ, ಶಿಕ್ಷಣದ ನೀವು ಸರಿಯಾದ ರೀತಿಯಲ್ಲಿ ಪಡ್ಕೊಂಡಿದ್ದೆ ಆದ್ರೆ, ಶಿಕ್ಷಿತರಾದ್ರೆ ನೀವು ಸಮಾಜದ ಬಗ್ಗೆ ಅರ್ಥಕೊಳ್ಬಹುದು, ಸಮಾಜದ ಬಗ್ಗೆ ಕಾಳಜಿಯನ್ನು ವಹಿಸಬಹುದು. ಸಮಾಜ ಯಾಕಿದೆ, ಯಾಕೆ ಹೀಗಿದೆ, ಸಮಾಜದಲ್ಲಿ ಏನು ತಾರತಮ್ಯ ಇದೆ, ಸಮಾಜದಲ್ಲಿ ಯಾಕೆ ಬಡವರು ಶ್ರೀಮಂತರಿದ್ದಾರೆ,
ಆರ್ಥಿಕ ಅಸಮಾನತೆ ಯಾಕಿದೆ, ಇದೆಲ್ಲದನ್ನ ನೀವು ಅರ್ಥಕೊಂಡಾಗ ವಿಶಾಖ ಅವರು ಹೇಳಿದಾಗೆ ಒಂದು ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ಕಾಲೇಜನ್ನು ನಿಮ್ಮನ್ನ ನೋಡಿದ್ರೆ ಅತಿ ಹೆಚ್ಚು ಶಿಸ್ತಿನಿಂದ ನೀವು ಕೂಡಿದ್ದೀರಾ ಅಂತ ನೋಡುವಾಗಲೇ ಗೊತ್ತಾಗುತ್ತೆ ನನಗೆ. ಬಾವಿ ಒಳಗಡೆ ಬಿಂದಿಗೆಯನ್ನ ಹಾಕಿದ್ರೆ ಬಿಂದಿಗೆ ಯಾವತ್ತು ಬಗ್ಗುತ್ತೆ ನೋಡಿ, ಅದು ಬಾಗಿದಾಗ ಮಾತ್ರ ನೀರು ಅದರ ಒಳಗಡೆ ಬರ್ತದೆ. ಸೊ ಅದೇ ರೀತಿ ನೀವು ಕೂಡ ನಿಮ್ಮ ಶಿಕ್ಷಕರಿಗೆ ಯಾವಾಗಲೂ ತಲೆ ಬಾಗ್ತೀರಾ. ತಲೆ ಬಾಗುವ ಕಾರಣಕ್ಕೇನೆ ನಿಮಗೆ ಅವರು ಸರಿಯಾದ ರೀತಿಯಲ್ಲಿ ಉಪನ್ಯಾಸವನ್ನು ಮಾಡಿದ್ದಾರೆ, ಒಳ್ಳೆಯ ರಿಸಲ್ಟ್ ಕೂಡ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಡಿಕೇರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ PR ವಿಜಯ್, ಮಕ್ಕಳ ಬಗ್ಗೆ ಪೋಷಕರಿಗೆ ಹೆಚ್ಚಿನ ಜವಾಬ್ದಾರಿ ಇರಬೇಕು, ಅವರ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಗಮನ ಹರಿಸುತ್ತಲೇ ಇರಬೇಕೆಂದು ಹೇಳಿದರು. ವಿದ್ಯಾರ್ಥಿಗಳು ಮೊಬೈಲ್ನಿಂದ ಒಳ್ಳೆಯ ವಿಚಾರವನ್ನು ಪಡೆದುಕೊಂಡು ಪುಸ್ತಕದೊಂದಿಗೆ ಸ್ನೇಹವನ್ನು ಬೆಳೆಸಿಕೊಳ್ಳಬೇಕು. ಧರ್ಮ ಯಾವುದಾದರೇನು, ಮನುಷ್ಯ ಒಳ್ಳೆಯವನಾಗಬೇಕು, ಆಗ ಮಾತ್ರ ಸಮಾಜದಲ್ಲಿ ಸುಸ್ಥಿರತೆಯನ್ನು ಕಾಪಾಡಲು ಸಾಧ್ಯ ಎಂದರು. ಅಂಶ ಬರ್ತದೆ. ನಾನು ಅದನ್ನು ಕೂಡ ಈಗ ಲೆಕ್ಕ ಮಾಡಿಸೇ ಬಂದಿರುವುದು. 17 ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳ ಸಾಧನೆಗೋಸ್ಕರ ಅವರನ್ನ ಸನ್ಮಾನ ಮಾಡ್ತಾ ಇದ್ದಾರೆ. ಶ್ರೀಯುತ ದಿವಾಕರ್ ಸರ್ ಅವರು ನನ್ನ ಹತ್ರ ಆಗಸ್ಟ್ ತಿಂಗಳಿನಿಂದಲೇ ಬರ್ತಾ ಇದ್ರು, ಒಂದಿನ ಒಂದು ಸಭೆ ಏರ್ಪಡಿಸುವ, ಆ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವ ಅಂತ. ನಾನು ಅವರಿಗೆ ಪಾಪ ನನ್ನ ಹತ್ರ ಒಂದು 10-15 ಸಲ ಬಂದಿದ್ದಾರೆ, ಫೋನ್ ಮಾಡ್ತಾರೆ, ಆದರೆ ಯಾವುದೇ ಡೇಟ್ ಸರಿಯಾಗಿಲ್ಲ. ಕೊನೆಗೆ ಇವತ್ತು ಕಾಲ ಕೂಡಿ ಬಂದಿದೆ. ಇಂಥ ಒಂದು ಸುಸಂದರ್ಭದಲ್ಲಿ ಶ್ರೀಯುತ ದಿವಾಕರ್ ಸರ್ ಅವರಿಗೆ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಓದಿದಂತಹ ವಿದ್ಯಾರ್ಥಿಗಳನ್ನು, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದಿದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಮಾಡಬೇಕು ಅಂತಕ್ಕಂಥ ಒಂದು 4 ವರ್ಷಗಳಿಂದ ನನಗೆ ಅವರೊಟ್ಟಿಗೆ ಅವಿನಾಭಾವವಾದಂತಹ ಸಂಬಂಧ. ಆ ಸಂಬಂಧಕ್ಕಾಯ್ತು. ನಾನು ಅವ್ರಿಗೊಂದು ಮಾತು ಹೇಳಿದ್ದೆ, ಸರ್ ನೀವು ಬೇಕಾದ್ರೆ ಆ 17 ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಮತ್ತು ಆ ವಿದ್ಯಾರ್ಥಿಗಳಿಗೆ ಒಳ್ಳೆ ಪಾಠ ಮಾಡಿದಂತಹ ನಮ್ಮ ಉಪನ್ಯಾಸಕರಿಗೆ ನೀವು ಸನ್ಮಾನ ಮಾಡಿ. ನನ್ನ ಅವಶ್ಯಕತೆ ಏನು ಅದರಲ್ಲಿ ಇಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಮತ್ತೆ ಕೇಳಿದೆ, ಇಷ್ಟು ಮಕ್ಕಳಿಗೆ ಸನ್ಮಾನ ಮಾಡಲಿಕ್ಕೆ ನಿಮಗೆ ದುಡ್ಡು ಎಲ್ಲಿಂದ ಬರ್ತದೆ? ಅದು ಬಹಳ ಮುಖ್ಯ. ಅವರೊಬ್ಬರು ಬ್ಯಾಂಕ್ ಅಧಿಕಾರಿಯಾಗಿ ರಿಟೈರ್ಡ್ ಆಗಿ ನಿವೃತ್ತಿ ಜೀವನ ನಡೆಸುವಂತ ವ್ಯಕ್ತಿ ಈ ಕೆಲಸಗಳನ್ನ ಮಾಡುವಾಗ ದುಡ್ಡು ಎಲ್ಲಿಂದ ಬರ್ತದೆ ಸರ್ ನಿಮಗೆ ಅಂತ ಕೇಳಿದೆ ನಾನು. ಅದು ಎಲ್ಲಿಂದಾದ್ರೂ ಬರ್ತದೆ, ನನಗೆ ಸ್ನೇಹಿತರಿದ್ದಾರೆ, ಅವರಿಂದ ಸಂಗ್ರಹಿಸಿ ನಾನು ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನಿಜಕ್ಕೂ ಬಹಳ ಒಂದು ಆದರ್ಶಪ್ರಾಯವಾದ ಕಾರ್ಯ ಸರ್ ನೀವು ಮಾಡ್ತಾ ಇರೋದು ನಿಮ್ಮ ಸಂಘಟನೆ. ಇದೇ ಸಂದರ್ಭ ಅತಿ ಹೆಚ್ಚು ಅಂಕ ಗಳಿಸಿದ ಕಾಲೇಜಿನ 17 ವಿದ್ಯಾರ್ಥಿಗಳು, ಉತ್ತಮ ಫಲಿತಾಂಶ ಬರಲು ಕಾರಣರಾದ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿ ಕೃಷ್ಣಪ್ಪ, ಸಮಿತಿ ಸದಸ್ಯೆ ಪ್ರೇಮಾ ಕೃಷ್ಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು.